ಪಾನು ಇಲ್ಲಿತ್ತ ತೆಗ್ದು ಇಡ್ತು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್ ಮಾತಾಡ್ತಾ ಇರೋದು. ವ್ಲಾಗ್ನ ಕರೆಕ್ಟಾಗಿ ಆಗ್ತಾಯಿಲ್ಲ. ಹೌದು, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರನೇ ನಾನು ವ್ಲಾಗ್ನ ಹಾಕೋಕ್ಕೆ ಆಯ್ತಾ ಇರಲಿಲ್ಲ. ಸೊ ಕ್ಷಮಿಸಿ, ಓಕೆನಾ. ಸೊ ನಾನು ಊರಿಗೆ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ಭಾನುವಾರ, ಇಲ್ಲಿ ಹಬ್ಬ ಇತ್ತು, ಅದಕ್ಕೋಸ್ಕರ. ಇದು ನಮ್ಮ ಅತ್ತೆಯವರ ಅಂಗಡಿ. ಸೊ ಅಲ್ಲಿ ಬಂದು ನಾನು ಕೂತಿದ್ದೆ, ಯಾಕಂದರೆ ನನ್ನ ತಮ್ಮ ಇಲ್ಲೇ ಇರ್ತಾನೆ ಅಂತ ಅಂದ್ಬಿಟ್ಟು ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೆ. ಸುಮಾರು ತಿಂಗಳೇ ಆಗೋಗಿತ್ತು ಅವ್ನ ಜೊತೆ ಮಾತಾಡಿ, ಅದಕ್ಕೋಸ್ಕರ. ಯಾರು ಮಂಡ್ಯ ರೋಟರಿ ಬಾಯ್ಸ್ ಯಾರು ನೋಡ್ತಾ ಇದ್ದರೆ ಅವನ್ನ ಪಪ್ಪಿ ಅಂತ ಕರೀರಿ, ಯಾಕಂದರೆ ಅವನು ಅಲ್ಲೇ ಓದ್ತಾ ಇರೋದು, ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದಾದಮೇಲೆ ಸ್ವಲ್ಪ ತುಂಬ ಬೇಜಾರಾಯ್ತಾಯಿತ್ತು. ಯಾಕಂತಂದರೆ ಇನ್ನೂ ಎಡೆ ಇಡ್ತಾಯಿದ್ರು, ಇನ್ನೂ ಪೂಜೆ ಅದು ಇದು ಅಂತ ತುಂಬ ಟೈಮ್ ಇತ್ತು. ಅದಕ್ಕೆ ನಾವೆಲ್ಲ ಕೇರ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಕೇರ ಮಾಡ್ತಾಯಿದ್ದೋ. ಅಷ್ಟರಲ್ಲಿ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ಮಾಮ ಎಲ್ಲರೂ ಸೇರಿ ಎಲ್ಲನೂ ಎಡೆ ಎಲ್ಲ ಇಟ್ಟು ಅರೇಂಜ್ ಮಾಡಿದರು. ಹೋಗಿ ಪೂಜೆ ಮಾಡಿ ಅದಾದಮೇಲೆ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ಅವರೆಲ್ಲರ ಮನೆಗೆ ಹೋಗಿ ಒಂದು ಕಡೆಯಿಂದ ಬ್ಯಾಟಿಂಗ್ ಮಾಡ್ಕೊಂಡು ಬಂದು ಕೊನೆಗೆ ನಮ್ಮ ಅತ್ತೆ ಮನೆಗೆ ಬಂದು ಊಟ ಮಾಡಿ ವಾಪಸ್ ನಮ್ಮ ಮನೆಗೆ ಬರೋಷ್ಟಲ್ಲ 12 ಗಂಟೆ ಆಗಿತ್ತು. ಮಲ್ಕೊಂಡು ಬೆಳಗ್ಗೆ ಇವಾಗ ಕಾಲೇಜಿಗೆ ಬಂದಿದ್ದೀನಿ. ಬಾಯ್ ಬಾಯ್.